ಕೊಡ್ತಾರೆ ಅಂತ ಇನ್ನು ಅದಕ್ಕಿಂತ ಇಲ್ಲ ಅವ್ರೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. बोलो बाबा साहेब अंबेडकर के, बोलो बाबा साहेब अंबेडकर के। जय 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 भीम, जय 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 भीम, जय 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 भीम। ಭಾರತೀಯ ಸಮತಾ ಸೈನಿಕ ದಳ ಹೋರಾಟಕ್ಕೆ, ಭಾರತೀಯ ಸಮತಾ ಸೈನಿಕ ದಳ ಹೋರಾಟಕ್ಕೆ, ಭಾರತೀಯ ಸಮತಾ ಸೈನಿಕ ದಳ ಹೋರಾಟಕ್ಕೆ. ಜ್ಯೋತಿ ಬಾಪುಲೆ ಅವರಿಗೆ, ಸಾವಿತ್ರಿ ಬಾಪುಲೆ ಅವರಿಗೆ, ಸಾವಿತ್ರಿ ಬಾಪುಲೆ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಜೈ ಭೀಮ್, ಜೈ ಭೀಮ್. ಭಾರತೀಯ ಸಮತಾ ಸೈನಿಕ ದಳ ಹೋರಾಟಕ್ಕೆ, ಭಾರತೀಯ ಸಮತಾ ಸೈನಿಕ ದಳ ಹೋರಾಟಕ್ಕೆ, ಭಾರತೀಯ ಸಮತಾ ಸೈನಿಕ ದಳ ಹೋರಾಟಕ್ಕೆ. ಜಯ 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 ಭೀಮ್, ಜಯ 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 ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿ ಜಿಂದಾಬಾದ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿ ಜಿಂದಾಬಾದ್, ಸಾವಿತ್ರಿಬಾಯಿ ಫುಲೆಗೆ ಹೇಳಿ ಜಿಂದಾಬಾದ್, ಸಾವಿತ್ರಿಬಾಯಿ ಫುಲೆಗೆ ಹೇಳಿ ಜಿಂದಾಬಾದ್. ಶಿಕ್ಷಣ ಅಂತ ಕೊಟ್ಟಂಥವ್ರು ಮತ್ತು ಹೋರಾಟಗಾರರು. ಸಾವಿತ್ರಿ ಬಾಪುಲೆ ಅವರಿಗೆ ಸಪೋರ್ಟ್ ಅಂತ ಇದ್ದವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ಬಾಪುಲೆ ಅವರು ಸಪೋರ್ಟಿಂದ ಅವರು ಹೆಣ್ಮಕ್ಳಿಗೆ ಮೊಟ್ಟ ಮೊದಲ ಬಾರಿ ಶಿಕ್ಷಣ ಮತ್ತು ಹೋರಾಟ ಅಂತ ಕೊಟ್ಟಂಥವರು ವ್ಯಕ್ತಿ ಭಾರತದಲ್ಲಿ ಸಾವಿತ್ರಿ ಬಾಪುಲೆ ಅವರು ಹೋರಾಟ ಮಾಡಿ ಮತ್ತು ನಮಗೆ ಇಷ್ಟು ಮಾತ್ರ ನಾವು ರೋಡಲ್ಲಿ ಬಂದು ಮತ್ತು ಎಲ್ಲಿ ಬೇಕಂತ ಮಾತಾಡೋಂಥ ಧೈರ್ಯ ಕೊಟ್ಟಂಥವರೇ ಸಾವಿತ್ರಿ ಬಾಪುಲೆ ಅವರು. ಅವ್ರ ಮಾರ್ಗದಲ್ಲಿ ನಾವು ಅವ್ರು ಏನು ಹೇಳಿಕೊಟ್ಟಿದ್ದಾರೆ ಆ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಇವತ್ತೇನು ದಿನಾಚರಣೆ, ಮಹಿಳೆಯರ ದಿನಾಚರಣೆ ದಿನ ನಮಗೆ ಭಾರತೀಯ ಸಮತಾ ಸೈನಿಕ ದಳ BSST ವತಿಯಿಂದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಹೆಣ್ಮಕ್ಳು ಸಂಘಟನೆ ಕಡೆಯಿಂದ ಪೌರ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಸಣ್ಣ ಕಾಣಿಕೆಯಂತೆ ಸೀರೆಗಳನ್ನು ವಿತರಣೆ ಮಾಡಬೇಕಂತ ಹೇಳ್ತೀವಿ, ಮಾಡ್ತಾ ಇದ್ದೀವಿ. ಗಳಲ್ಲಿ ಹೆಚ್ಚಾಗಿ ಈ ಬಡವರನ್ನ ಗುರುತಿಸಿ ಮತ್ತೆ ಅವರ ಜನ ಸೇವಕ್ಕಾಗಿ ನಾವು ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ. ನಮ್ಮ ಹೆಸರು ಸಾವಿತ್ರಿ ಅಂತ. ನಾವು ಭಾರತೀಯ ಸಮತಾ ಸೈನಿಕ ದಳ BSST ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀವಿ. ಮೊದಲನ ಮಹಿಳೆಯವರು ನಮ್ಮ ಇಂಡಿಯಾದಲ್ಲಿ, ಅದು ಭಾರತೀಯಲ್ಲಿ ಅವರು ಫಸ್ಟು ಶಿಕ್ಷಣ ಅಂತ ಮುಂದೆ ಬಂದಿದೆ. ಅವ್ರು ಬಂದು ಎಲ್ಲ ಹೆಣ್ಮಕ್ಳಿಗೆ ಶಿಕ್ಷಣ ಏನು ಅಂತಂದು ಹೇಳ್ಕೊಟ್ಟಂಥವರು ಸಾವಿತ್ರಿ ಬಾಪುಲೆಯವರು. ಅದನ್ನು ನಾವು ಇವತ್ತು ಮಹಿಳಾ ದಿನಾಚರಣೆಯಾಗಿ ಭಾರತೀಯ ಸಮತಾ ಸೈನಿಕ ದಳ BSST ಇಂದ ಸಣ್ಣ ಒಂದು ಕಾಣಿಕೆ ಸೀರೆ ವಿತರಣೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅವರ ಭಾವಚಿತ್ರಕ್ಕೆ
ನಮ್ಮ ಸಂಘಟನೆಯಿಂದ ಪುಷ್ಪಮಾಲೆಯನ್ನು ಸಲ್ಲಿಸಿ ಆಚರಣೆ ಮಾಡಿದ ಮೂಲಕ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಅವ್ರಿಗೆ ನ್ಯಾಯ ಕೊಡಿಸೋ ಅಂತ ಕಳಿಸ್ತೀವಿ. ನಿಮ್ಮ ಭಾರತೀಯ ಸಮತಾ ಸಂಘದ ಜೆ.ಸಿ.ಟಿ. ಚಂದ್ರಪ್ಪ, ಭಾರತೀಯ ಸಮತಾ ಸಂಘದ ರಾಜ್ಯಾಧ್ಯಕ್ಷರು. ಓಕೆ. ಜೈ ಭೀಮ್ ಬಂಧುಗಳೇ, ಇವತ್ತು ಮಹಿಳಾ ದಿನಾಚರಣೆಗೆ ಮೊದಲಿಗೆ ಎಲ್ರಿಗೂ ನನ್ನ ಕಡೆಯಿಂದ, ನಮ್ಮ ಸಂಘಟನೆ ಕಡೆಯಿಂದ ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಒಂದು ಹೆಣ್ಣು ಮಹಿಳಾ ದಿನಾಚರಣೆ ಅಂತ ನಾವು ಇವತ್ತು ತಕ್ಷಣಕ್ಕೆ ಮಾತ್ರ ಆಚರಿಸ್ತೀವಿ. ಒಂದು ಹೆಣ್ಣು ಹುಟ್ಟಿದಾಗ ಒಬ್ಬ ಮಗಳಾಗಿ, ಒಬ್ಬರಿಗೆ ಹೆಂಡತಿಯಾಗಿ, ಒಂದು ಮನೆ ಸೊಸೆಯಾಗಿ, ಮತ್ತೆ ಒಬ್ಬ ತಾಯಿಯಾಗಿ, ಒಂದು ಅಜ್ಜಿಯಾಗಿ ಎಷ್ಟೆಲ್ಲ ಅವಳು ಒಂದು ನಿಭಾಯಿಸ್ಕೊಂಡು ಬರ್ತಾಳೆ ಅನ್ನೋದಕ್ಕೆ ಒಂದು ಎಣ್ಣೆನೇ ಸಾಟಿ. ಅದಕ್ಕೆ ಬೇರೆ ಯಾರು ಸಾಟಿ ಇಲ್ಲ. ಒಂದು ಗಂಡಸು ಬದುಕಬೇಕಾದ್ರೆ ಒಂದು ಹೆಣ್ಣಿನ ಸಹಾಯ ಬೇಕೇ ಬೇಕು. ಅದೇ ಒಂದು ಹೆಣ್ಣು ತಾನು ಬದುಕಬೇಕಾದ್ರೆ ಹೆಣ್ಣು ಬಲ್ಲಳು ಅಂತ ತೋರಿಸಿದೀವಿ ನಾವು ಹೆಣ್ಮಕ್ಳು. ಇವತ್ತೆಲ್ಲ ಕ್ಷೇತ್ರದಲ್ಲೂ ನಾವು ಇದೀವಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಇದೀವಿ, ಹೆಣ್ಮಕ್ಳು ಇದೀವಿ, ಹೆಣ್ಮಕ್ಳು ಗುರುತಿಸ್ಕೊಂತಾ ಇದೀವಿ ಕೂಡ. ಸಾವಿತ್ರಿ ಬಾಪುಲೆ ಅವ್ರ ಬಗ್ಗೆ ಒಂದೆರಡು ಮಾತಾಡೋಕೆ ಇಷ್ಟಪಡ್ತೀನಿ ನಾನು. ಅವರು ಭಾರತದ ಮೊಟ್ಟ ಮೊದಲ ಮಹಿಳೆ, ವಿದ್ಯಾಭ್ಯಾಸ ಕಲಿತ ಮೊಟ್ಟ ಮೊದಲ ಮಹಿಳೆ ಅವರು ಶಾಲೆಗೆ ಅಂತ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕಿದ್ರೆ ದಾರಿಲಿ ಎಷ್ಟೋ ಜನ ಅವ್ರಿಗೆ ಸಗಣಿ ನೀರು ಎರಚಿದವರಿದ್ದಾರೆ, ಅವಮಾನ ಮಾಡಿದವರಿದ್ದಾರೆ, ಎಲ್ಲ ಇದ್ದಾರೆ. ಆದ್ರೂ ಅವ್ರು ಹಠ ಛಲ ಬಿಡದೆ ಬಂದು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟು ಅವ್ರು ಬರ್ಬೇಕಿದ್ರೆ ಬ್ಯಾಗ್ ಅಲ್ಲಿ ಇನ್ನೊಂದು ಸೀರೆ ತರ್ತಿದ್ರಂತೆ. ಅವ್ರು ಏನಕ್ಕೋಸ್ಕರ ತರ್ತಿದ್ರು? ಅವ್ರ ಮೇಲೆ ಸಗಣಿ ನೀರು, ಎಂಜಿಲ್ ನೀರು ಎಲ್ಲ ಎರಚಿದ್ರೆ ಅದನ್ನ ಅವರು ಮತ್ತೆ ಬದಲಾಯಿಸ್ಕೊಬೇಕು ಸ್ಕೂಲಿಗೆ ಬಂದು ಅನ್ನೋ ಉದ್ದೇಶದಿಂದ ಅವರು ಆತರ ಮಾಡ್ತಿದ್ರಂತೆ. ಅದಕ್ಕೋಸ್ಕರ ಅವ್ರಿಗೆ ನಾನು ಮತ್ತೆ ನಮ್ಮ ಸಂಘಟನೆಯರು ಮತ್ತೆ ನಮ್ಮ ಎಲ್ಲ ಇಡೀ ದೇಶದ ಮಹಿಳೆಯರು ಋಣಿಯಾಗಿರ್ತೀವಿ. ಇನ್ನೂ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಘಟನೆ ಒಂದು ಹೆಣ್ಮಗಳು, ಆ ಹೆಣ್ಮಗಳನ್ನ ನಾನು ಮೊದಲು ನೋಡಿದವಾಗ ನನ್ಗನ್ಸಿತ್ತು, ಇವ್ರಿಗೆ ಏನ್ ಗೊತ್ತು, ಸಂಘಟನೆಯಲ್ಲಿ ಏನ್ ಗೊತ್ತು, ಇವ್ರು ಏನ್ ನಿಭಾಯಿಸ್ತಾರೆ ಅನ್ನೋದು ಒಂದು ಮನಸ್ಸಲ್ಲಿ ಇತ್ತು ನನಗೆ. ಆದ್ರೆ ಇತ್ತೀಚೆಗೆ ನಾನು ಅವ್ರ ಜೊತೆಲಿ ಬೆರೆತು, ಅವ್ರ ಜೊತೆಲಿ ಸಹಕರಿಸಿ, ಅವ್ರ ಜೊತೆಲಿ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ನನಗಂತೂ ತುಂಬಾ ಹೆಮ್ಮೆ ಇದೆ. ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರು ಸಾವಿತ್ರಮ್ಮನವ್ರು ಎಲ್ಲದಕ್ಕೂ ಜೈ ಅಂತಾರೆ. ಅವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೀನಿ. ಜೈ ಭೀಮ್. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಾನು VSST ಸಂಘಟನೆಯ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಕೆಲಸಗಳು ಮಾಡ್ತೀವಿ ಅಂತ ಎಲ್ಲರಿಗೂ ಭರವಸೆನ ಕೊಡ್ತೀವಿ. ಮತ್ತೆ ಗಾಯತ್ರಿ ಅಂತ ಸೌಜನ್ಯ ವಿಷಯದಲ್ಲಿ ಮುಂದೆ ದಿನಗಳಲ್ಲಿ ನಾವು ಒಂದು ದೊಡ್ಡ ಹೋರಾಟಕ್ಕೆ ಇಳಿದು ಅದನ್ನ ವಿಧಾನಸೌಧ ತಲುಪುವವರೆಗೂ ನಾವು ಹೋರಾಡ್ತೀವಿ ಅಂತ ಹೇಳ್ತೀವಿ. ಜೈ ಭೀಮ್.